ನಿಫ್ಟಿ ಇಲ್ಲಿವರೆಗೂ ಮಾಡದೇ ಇರುವಂತಹ ಒಂದು ಹೊಸ ರೆಕಾರ್ಡ್ ಅನ್ನ ಮಾಡಿದೆ. ಹೌದು, ನಾವು ನೋಡಬಹುದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 5 ತಿಂಗಳಲ್ಲೂ ಸಹ ಪಾಸಿಟಿವ್ ಆಗಿ ಕ್ಲೋಸ್ ಆಗ್ಲೇ ಇಲ್ಲ, ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. 1996 ಇಂದ ಹಿಡಿದು ಇಲ್ಲಿವರೆಗೂ ನೋಡೋದಾದ್ರೆ ಈ ತರಹದ ಒಂದು ಮಾರ್ಕೆಟ್ ಫಾಲ್ ಅಂದ್ರೆ ಲಾಸ್ಟ್ 5 ತಿಂಗಳಲ್ಲೂ ಸಹ ಒಂದೇ ಒಂದು ತಿಂಗಳು ಪಾಸಿಟಿವ್ ಆಗಿ ಕ್ಲೋಸ್ ಆಗದೆ ಇರುವಂತದ್ದು, 5 ತಿಂಗಳು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಸೊ ಈ ರೀತಿ ಮಾರ್ಕೆಟ್ ಫಾಲ್ ಆಗ್ತಾ ಇರೋದಕ್ಕೆ ಹಲವಾರು ರೀಸನ್ಸ್ ಇದಾವೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾ ಇರೋದಿರ್ಬೋದು, ಅದೇ ರೀತಿ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ರೈಸ್ ಮಾಡ್ತಾ ಇರೋದಿರ್ಬೋದು, ಸ್ಟಾಕ್ಸ್ ಹೈಯರ್ ವ್ಯಾಲ್ಯೂಯೇಷನ್ ಇಂದ ಕರೆಕ್ಷನ್ ಆಗ್ತಾ ಇರೋದಿರ್ಬೋದು. ಸೊ ಈ ರೀತಿ ಹಲವಾರು ರೀಸನ್ಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನ ಪಾತಾಳ ನೋಡೋ ಹಾಗೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೌದು, ನಿಫ್ಟಿಯಲ್ಲಿ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 26,000 ಲೆವೆಲ್ ಇಂದ ಇವತ್ತು 22,000 ಲೆವೆಲ್ ವರೆಗೂ ಕೂಡ ನಿಫ್ಟಿಯಲ್ಲಿ ಡೌನ್ ಫಾಲ್ ಅನ್ನ ನಾವು ನೋಡೋದಕ್ಕೆ ಸಿಗ್ತಾ ಇದೆ. 4,000 ಪಾಯಿಂಟ್ಸ್ ಅಷ್ಟು ನಿಫ್ಟಿಯಲ್ಲಿ ಕರೆಕ್ಷನ್ ಅನ್ನ ನೋಡ್ತಾ ಇದೀವಿ. ಸೊ ನಿಫ್ಟಿಯನ್ನ ನಾವು ನೋಡೋದಾದ್ರೆ ಆಲ್ಮೋಸ್ಟ್ 18% ಬಿದ್ದಿದೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಆಗಿ ಮಾರ್ಕೆಟ್ ಅಲ್ಲಿ ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ ಕರೆಕ್ಷನ್ ಸ್ಟೇಜ್ ಅಂತ ಅನ್ಕೊಂಡಿದ್ದು ಕರೆಕ್ಷನ್ ಸ್ಟೇಜ್ ಅನ್ನ ಮೀರಿ ಕ್ರಾಶ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಈ ತರಹದ ಒಂದು ಮಾರ್ಕೆಟ್ ಕಂಡೀಷನ್ ನಲ್ಲಿ ಮಿಡ್ ಕ್ಯಾಪ್ ಸ್ಟಾಕ್ಸ್ ಇರ್ಬೋದು, ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇರ್ಬೋದು, ಅತಿ ಹೆಚ್ಚು ಹಾನಿಗೆ ಒಳಪಟ್ಟಿದೆ ಅಂತ ಹೇಳ್ಬೋದು. ಹೌದು, ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ವರ್ಸ್ಟ್ ಸಿಚುವೇಶನ್ ಅನ್ನ ನೋಡ್ತಾ ಇದಾವೆ. ಅದರ 52 ವೀಕ್ ಹೈ ಪ್ರೈಸ್ ಇಂದ ಆಲ್ಮೋಸ್ಟ್ 30%, 40%, 50% ಅಷ್ಟು ಸ್ಟಾಕ್ಸ್ ಕೆಳಗಡೆ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನಾನು 2 ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದು IRFC, ಎರಡನೇದು ಟಾಟಾ ಮೋಟಾರ್ಸ್. ಟೆಕ್ನಿಕಲ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ, ಇನ್ನು ಎಷ್ಟು ಬೀಳ್ಬಹುದು, ತೀರಾ ಪಾತಾಳಕ್ಕೆ ಕುಸಿಯುವ ಅಪಾಯ ಏನಾದ್ರೂ ಇದೆಯಾ ಆ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ, ಅಕಾರ್ಡಿಂಗ್ ಟು ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹರೀಶ್, ಬೆಂಗಳೂರು ಟ್ರೇಡರ್ಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ನಿಫ್ಟಿ ಅರೌಂಡ್ 26,000 ಲೆವೆಲ್ಸ್ ಇಂದ ಈಗ ಸದ್ಯಕ್ಕೆ 22,000 ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇದೇ ನಿಫ್ಟಿಯ ಟೆಕ್ನಿಕಲ್ ಅನಾಲಿಸಿಸ್ ಅನ್ನ ನಾವು ನೋಡೋದಾದ್ರೆ ಟ್ರೆಂಡ್ ಅನ್ನೋದು ಕಂಪ್ಲೀಟ್ ಆಗಿ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರೀವಿಯಸ್ ಆಗಿ ನಾವು ನೋಡೋದಾದ್ರೆ ಅರೌಂಡ್ 21,370 ಲೆವೆಲ್ಸ್ ಹತ್ರ ಒಂದು ಬೌನ್ಸ್ ಬ್ಯಾಕ್ ಅಂತ ನೋಡಿತ್ತು. ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಒಂದು ಬೌನ್ಸ್ ಬ್ಯಾಕ್ ಅನ್ನ ನೋಡಿತ್ತು. ಮತ್ತೆ ಹೈಯರ್ ಲೆವೆಲ್ ಇಂದ ಮಾರ್ಕೆಟ್ ಅಲ್ಲಿ ಒಂದು ಫಾಲ್ ಅನ್ನ ನಾವು ನೋಡ್ತಾ ಇದೀವಿ. ಸೊ ಇವಾಗ ನಿಫ್ಟಿ ನಿಯರ್ ಟು ಸೇಮ್ ದಟ್ ಬೌನ್ಸ್ ಬ್ಯಾಕ್ ಲೆವೆಲ್ ಹತ್ರನೇ ನಿಫ್ಟಿ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು, ಅರೌಂಡ್ 21,377 ಲೆವೆಲ್ಸ್ ಹತ್ರ. ಸೊ ಇವಾಗ ನಿಫ್ಟಿಯಲ್ಲಿ ಈ ಒಂದು ಲೆವೆಲ್ ಅನ್ನೋದು ನಮ್ಗೆ ಮೊದಲ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಇಲ್ಲಿ ಕೂಡ ಮಾರ್ಕೆಟ್ ಏನಾದ್ರೂ ರೆಸ್ಪೆಕ್ಟ್ ಮಾಡಿಲ್ಲ, ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಅನ್ನೋದು ಕಂಟಿನ್ಯೂ ಆಯ್ತು, ಸೆಲ್ಲಿಂಗ್ ಆಫ್ ಅನ್ನೋದು ಕಂಟಿನ್ಯೂ ಆಯ್ತು ಅನ್ನೋದಾದ್ರೆ ನಮ್ಮ ನೆಕ್ಸ್ಟ್ ಸಪೋರ್ಟ್ ಲೆವೆಲ್ ಅನ್ನೋದು ಅರೌಂಡ್ 20,000 ಲೆವೆಲ್ಸ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ರೂಷಿಯಲ್ ಲೆವೆಲ್ಸ್ ಆಗಿರುತ್ತೆ. ಈ 20,000 ಲೆವೆಲ್ ಅನ್ನೋದು ನಮಗೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ, ಇನ್ವೆಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. 20,000 ಲೆವೆಲ್ ಹತ್ರ ನಿಫ್ಟಿ ಯಾವುದೇ ಕಾರಣಕ್ಕೂ ಡೌನ್ ಫಾಲ್ ಆಗಬಾರ್ದು. ಆ ತರಹದ ಏನಾದ್ರೂ ಸಿಚುವೇಶನ್ ಅನ್ನ ನಾವು ನೋಡೋದಾದ್ರೆ ಮತ್ತೆ ಒಂದು ಹೆವಿ ರ್ಯಾಲಿಯನ್ನ ಡೌನ್ ಸೈಡ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಮಗೆ ಇಂಪಾರ್ಟೆಂಟ್ ಆಗಿ ಸಪೋರ್ಟ್ 1 ಏನಿದೆ ಅರೌಂಡ್ 21,377 ಲೆವೆಲ್ಸ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ಇಲ್ಲಿ ಬ್ರೇಕ್ ಆದ್ರೆ ನಿಫ್ಟಿಯನ್ನ ನಾವು 20,000 ಲೆವೆಲ್ಸ್ ವರೆಗೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ರೆ, ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬೇಕು ಅನ್ಕೊಂಡಿದ್ರೆ, ನಿಮ್ಗೆ ಟ್ರೇಡಿಂಗ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ನೀವು ಎಂ ಸ್ಟಾಕ್ ಬೈ ಮಿರಾಯ್ ಅಸೆಟ್ ಅವರ ಟ್ರೇಡಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಬಹುದು. ಇದೊಂದು ಸೆಬಿ ರಿಜಿಸ್ಟರ್ಡ್ ಫರ್ಮ್ ಆಗಿದ್ದು ಈಕ್ವಿಟಿ ಇರಬಹುದು, ಡೆಲಿವರಿ ಇರಬಹುದು, ಮ್ಯೂಚುವಲ್ ಫಂಡ್ ಮತ್ತೆ IPOs ಮೇಲೆ ಜೀರೋ ಬ್ರೋಕರೇಜ್ ಇರುತ್ತೆ. ಅದೇ ರೀತಿ ಅಕೌಂಟ್ ಓಪನಿಂಗ್ ಫೀ ಕೂಡ ಕಂಪ್ಲೀಟ್ ಆಗಿ ಜೀರೋ ಇರುತ್ತೆ, ಫ್ರೀ ಅಕೌಂಟ್ ಓಪನಿಂಗ್ ಇರುತ್ತೆ. ಅದೇ ರೀತಿ ಅಕೌಂಟ್ ಮೇಂಟೆನೆನ್ಸ್ ಫೀಸ್ ಕೂಡ ಜೀರೋ ಆಗಿರುತ್ತೆ, ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಫ್ಲೆಡ್ಜ್ ಕ್ರಿಯೇಷನ್ ಚಾರ್ಜಸ್ ಕೂಡ ಜೀರೋ ಇರುತ್ತೆ. ಚಾರ್ಜಸ್ ಆನ್ ಕಾಲ್ ಅಂಡ್ ಟ್ರೇಡ್ ಸರ್ವಿಸಸ್ ಕೂಡ ಜೀರೋ ಆಗಿರುತ್ತೆ. ಇನ್ನು ಒನ್ ಆಫ್ ದ ಲೋಯೆಸ್ಟ್ ಬ್ರೋಕರೇಜ್ ಫೀಸ್ ಆಗಿರುತ್ತೆ, ಕೇವಲ ₹5 ಪರ್ ಆರ್ಡರ್ ಆನ್ ಇಂಟ್ರಾಡೇ ಫ್ಯೂಚರ್ಸ್, ಆಪ್ಷನ್ಸ್, MTF ಮತ್ತೆ ಕರೆನ್ಸಿ ಮೇಲೆ ಕೇವಲ ₹5 ಇರುತ್ತೆ ಬ್ರೋಕರೇಜ್ ಅನ್ನೋದು. ಸೊ ಇದರಲ್ಲಿ ನಾವು ಪೇ ಲೆಟರ್ ಅನ್ನುವ ಆಪ್ಷನ್ ಅನ್ನ ಯೂಸ್ ಮಾಡಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅದರ ಇಂಟ್ರೆಸ್ಟ್ ರೇಟು ಕೇವಲ 6.99
per annum ಇಂದ ಸ್ಟಾರ್ಟ್ ಆಗ್ತಾ ಇದೆ. ಹೋಲ್ಡಿಂಗ್ ಪೀರಿಯಡ್ ಬಂದು ಅನ್ಲಿಮಿಟೆಡ್ ಇರುತ್ತೆ. ಇಲ್ಲಿ 20% ನಿಮ್ಮ ಫಂಡ್ ಆಗಿದ್ರೆ 80% ವರೆಗೂ ಕೂಡ ಎಂ ಸ್ಟಾಕ್ ನಿಮ್ಗೆ ಫಂಡಿಂಗ್ ಅನ್ನ ಕೊಡುತ್ತೆ. ಸೊ ಆ ಫಂಡಿಂಗ್ ಇಂಟ್ರೆಸ್ಟ್ ರೇಟ್ ಬಂದು ಅಬೋವ್ 5 crore ಆಗಿದ್ರೆ 0.0192% ಇದ್ರೆ, ಅಬೋವ್ 25 lakh to 5 crore ವರೆಗೂ ಕೂಡ ಕೇವಲ 0.0274% ಆಗಿರುತ್ತೆ. ಅಪ್ ಟು 25 lakh ವರೆಗೂ ಕೂಡ 0.0411% ಇರುತ್ತೆ. ಲೋ ಹೇರ್ ಕಟ್ ಹೈ ಫಂಡಿಂಗ್ ಅನ್ನ ಫಂಡ್ ಮಾಡುತ್ತೆ. ಅನ್ಲಿಮಿಟೆಡ್ ಹೋಲ್ಡಿಂಗ್ ಪೀರಿಯಡ್ ಇರುತ್ತೆ. ಝೀರೋ ಕ್ಯಾಶ್ ಎಂಟಿ ಆಫ್ ಆರ್ಡರ್ಸ್ ಯೂಸಿಂಗ್ ಫ್ಲೆಡ್ಜ್ ಶೇರ್ಸ್ ಫೆಸಿಲಿಟಿ ಕೂಡ ಇರುತ್ತೆ. ಝೀರೋ ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ. MTF ಲೆಡ್ಜರ್ 100% ಟ್ರಾನ್ಸ್ಪರೆನ್ಸಿಯಲ್ಲಿ ಬರುತ್ತೆ. ಸೊ ಇನ್ನು ಇವರ ಅಚೀವ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ 17 lakh ಪ್ಲಸ್ ಕಸ್ಟಮರ್ಸ್ ಇದ್ದಾರೆ. 1 ಯೂಸರ್ ಆನ್ ಬೋರ್ಡ್ ಆಗ್ತಾ ಇದ್ದಾರೆ ಎವ್ರಿ 50 ಸೆಕೆಂಡ್ಗೆ. ಅದೇ ರೀತಿ 80 crore ಪ್ಲಸ್ ಟ್ರೇಡ್ಸ್ ಅನ್ನ ಫೆಸಿಲಿಟೇಟ್ ಮಾಡಿದ್ದಾರೆ. 4 ಸ್ಟಾರ್ ರೇಟಿಂಗ್ ಇದೆ. ಅದೇ ರೀತಿ 2.6 lakh ಪ್ಲಸ್ ಯೂಸರ್ಸ್ ಇದನ್ನ ರೆಫರ್ ಮಾಡ್ತಾ ಇದ್ದಾರೆ. 3 ರೆಫರಲ್ಸ್ ಓಪನ್ ಆಗ್ತಾ ಇದೆ ಪರ್ ಮಿನಿಟ್ ಗೆ. ಸೊ ಓವರ್ ಆಲ್ ಆಗಿ ಒಂದು ಪವರ್ಫುಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಕಾಂಪಿಟೇಟಿವ್ ಪ್ರೈಸಿಂಗ್ ಜೊತೆಗೆ ಗ್ಲೋಬಲ್ ಬ್ರ್ಯಾಂಡ್ ಕೂಡ ಆಗಿರುತ್ತೆ. ಎಂ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ರಿಜಿಸ್ಟ್ರೇಷನ್ ಲಿಂಕ್ ನಮ್ಮ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಈಗಲೇ ಚೆಕ್ ಮಾಡಿ. ಇನ್ನು ಅದೇ ರೀತಿ ಈ ಮಾರ್ಕೆಟ್ ಡೌನ್ ಫಾಲ್ ಅಲ್ಲಿ ತುಂಬಾ ತೊಂದರೆಗೊಳಗಾಗಿರುವಂತಹ ಕೆಲವೊಂದಿಷ್ಟು ಸ್ಟಾಕ್ಸ್ ಅಲ್ಲಿ ಟಾಟಾ ಮೋಟಾರ್ಸ್ ಲಿಮಿಟೆಡ್ ಅಂತ. ಹೌದು, ಟಾಟಾ ಮೋಟಾರ್ಸ್ ಅನ್ನೋದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿದ್ರು ಸಹ ನಿಫ್ಟಿಯ ಈ ಕರೆಕ್ಷನ್ ಮೋಡ್ ಅಲ್ಲಿ ತುಂಬಾ ತೊಂದರೆಗೊಳಗಾಗಿರುವಂತಹ ಒಂದು ಸ್ಟಾಕ್ ಆಗಿರುತ್ತೆ. ನೋಡೋದಾದ್ರೆ 1200 ಲೆವೆಲ್ಸ್ ಇಂದ ಪ್ರೆಸೆಂಟ್ 626 rupees ಹತ್ರ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 50% ಡೌನ್, ಅಂದ್ರೆ 50% ಕರೆಕ್ಷನ್ ಪ್ರೈಸ್ ಅಲ್ಲಿ ನಮಗೆ ಟಾಟಾ ಮೋಟಾರ್ಸ್ ಸಿಗ್ತಾ ಇದೆ. ಸೊ ನೋಡೋದಾದ್ರೆ ಲಾಸ್ಟ್ 1, 2, 3, 4, 5, 6, 7 ತಿಂಗಳಿಂದ ಟಾಟಾ ಮೋಟಾರ್ಸ್ ಅಲ್ಲಿ ಒಂದೇ ಒಂದು ಕ್ಯಾಂಡಲ್ ಕೂಡ ಗ್ರೀನ್ ಫಾರ್ಮೇಶನ್ ಆಗ್ಲೇ ಇಲ್ಲ. ಲಾಸ್ಟ್ 6ರಿಂದ 7 ತಿಂಗಳು ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಇದೇ ಸ್ಟಾಕ್ ನ ಒಂದು ಟೆಕ್ನಿಕಲ್ಸ್ ಅನ್ನ ನಾವು ನೋಡೋದಾದ್ರೆ, ಈ ಟೆಕ್ನಿಕಲ್ಸ್ ಪ್ರಕಾರ ಅರೌಂಡ್ 590 to 600 rupees ಏನಿದೆ, ಇದು ಒಂದು ಸ್ಟ್ರಾಂಗ್ ಬೈಯಿಂಗ್ ಝೋನ್ ಆಗಿರುತ್ತೆ. ಹೌದು, ಪ್ರೀವಿಯಸ್ಲಿ ಇದೇ ಲೆವೆಲ್ಸ್ ಇಂದ ಒಂದು ಬ್ರೇಕ್ಔಟ್ ಕೊಟ್ಟು ಒಂದಷ್ಟು ಅಕ್ಯುಮುಲೇಷನ್ ಅನ್ನೋದು ಈ ಪರ್ಟಿಕ್ಯುಲರ್ ಜಾಗದಲ್ಲಿ ನಡೆದಿತ್ತು. ಸೊ ಇದೇ ಝೋನ್ಗೆ ಮತ್ತೆ ಟಾಟಾ ಮೋಟಾರ್ಸ್ ಬಂದು ನಿಂತಿದೆ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ 600 rupees ರೇಂಜ್ ಅನ್ನ ಟಾಟಾ ಮೋಟಾರ್ಸ್ ಏನಾದ್ರೂ ಬ್ರೇಕ್ ಮಾಡ್ತು ಅಂದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ ಅಂತ ಕಾಣಿಸ್ತಾ ಇರೋದು 533 rupees ವರೆಗೂ ಕೂಡ ಒಂದು ಡೌನ್ ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 533 rupees ನಮಗೆ ಸಪೋರ್ಟ್ 2 ಆಗಿರುತ್ತೆ. ಸೊ ಈ ಸಪೋರ್ಟ್ 2 ಏನಕ್ಕೆ ಅಂದ್ರೆ ನಾವು ನೋಡಬಹುದು, ಪ್ರೀವಿಯಸ್ಲಿ ಒಂದು 383 rupees ಹತ್ರ ಬ್ರೇಕ್ಔಟ್ ಬಂದಾಗ ಇದೇ ಲೆವೆಲ್ಸ್ ಹತ್ರ ರಿಜೆಕ್ಟ್ ಆಗಿತ್ತು. ಮತ್ತೆ 383 rupees ಹತ್ರ ಸಪೋರ್ಟ್ ತಗೊಂಡಿದೆ, 383 rupees ಹತ್ರ ಸಪೋರ್ಟ್ ತಗೊಂಡಿದೆ. ಸೊ ಮತ್ತೆ ಈ ಪರ್ಟಿಕ್ಯುಲರ್ ಲೆವೆಲ್ಸ್ ಹತ್ರ ಬಂದು ಏನು ಇದು ರೆಸಿಸ್ಟೆನ್ಸ್ ಅಂತ ಏನಾಗಿತ್ತು ಇದನ್ನ ಬ್ರೇಕ್ ಮಾಡಿದೆ. ಸೊ ಬ್ರೇಕ್ ಮಾಡಿ ಸ್ಟಾಕ್ ಅಲ್ಲಿ ಒಂದಷ್ಟು ರ್ಯಾಲಿಯನ್ನ ನಾವು ನೋಡಿದೀವಿ. ಸೊ ಇವಾಗ ಇದೇ ಪರ್ಟಿಕ್ಯುಲರ್ ಏನಿದೆ ಈ ಗ್ಯಾಪ್ ಅನ್ನೋದು 533 rupees ಹತ್ರ ಸಪೋರ್ಟ್ ಅನ್ನೋದು ಮೇಜರ್ ಲೆವೆಲ್ ಸಪೋರ್ಟ್ ಝೋನ್ ಆಗಿರುತ್ತೆ. 600 rupees ಹತ್ರ ಸ್ಟಾಕ್ ಸ್ಟ್ರಾಂಗ್ ಬೈಯಿಂಗ್ ಝೋನ್ ಆಗಿರುತ್ತೆ. ಇನ್ ಕೇಸು ಅಲ್ಲೂ ಸಹ ಬೈಯರ್ಸ್ ಬಂದಿಲ್ಲ ಅಂದ್ರೆ ಮತ್ತೆ 533 rupees ಅನ್ನೋದು ಒಂದು ಕ್ರೂಷಿಯಲ್ ಝೋನ್ ಆಗಿರುತ್ತೆ. ಸೊ ಹೋಪ್ಫುಲಿ ಈ 533 rupees ಅಥವಾ 600 rupees ಹತ್ರ ಬೈಯರ್ಸ್ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ. ಬಟ್ ಇನ್ ಕೇಸು ಅಟ್ ವರ್ಸ್ಟ್ ಸಿಚುವೇಶನ್ ಅಲ್ಲಿ 533 rupees ಅನ್ನ ಬ್ರೇಕ್ ಮಾಡಿದ್ರೆ ಸ್ಟಾಕ್ ಅಲ್ಲಿ ತೀರಾ ಡೌನ್ ಫಾಲ್ ಆಗುವಂತಹ ಚಾನ್ಸಸ್ ಇದೆ. ಹೋಪ್ ಆ ತರದ ಒಂದು ಸಿಚುವೇಶನ್ 80 to 90% ಇರೋದಿಲ್ಲ. ಅರೌಂಡ್ 533 600 rupees ಲೆವೆಲ್ಸ್ ಹತ್ರ ಇಂದ ಒಂದು ಬೌನ್ಸ್ ಬ್ಯಾಕ್ ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇದೆ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ಏನಾದ್ರೂ ಆಗಬಹುದು. ಇನ್ನು ಎರಡನೇ ಸ್ಟಾಕ್ ಬಂದು ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ಹೌದು, ರಿಟೇಲರ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಡ್ಯಾಮೇಜ್ ಮಾಡಿರುವಂತಹ ಸ್ಟಾಕ್ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್. ನಾವು ನೋಡೋದಾದ್ರೆ ಆಲ್ಮೋಸ್ಟ್ 240 rupees ಇಂದ ಇವತ್ತು 110 rupees ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಪ್ರಾಕ್ಸಿಮೇಟ್ಲಿ 55% ಡೌನ್ ಆಗಿರೋದು. 55% ಆಫ್ ದ ವೆಲ್ತ್ ಅನ್ನೋದು ನಾಶ ಆಗಿದೆ ಈ ಪರ್ಟಿಕ್ಯುಲರ್ ಸ್ಟಾಕ್ ಇಂದ. ಸೊ ತುಂಬಾ ರಿಟೇಲರ್ ಇನ್ವೆಸ್ಟರ್ಸ್ ಕನ್ಸೊತ್ತು ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರು. ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ ತೀರಾ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಸ್ಟಾಕ್ ಕಾಣಿಸ್ತಾ ಇದೆ. ಸೊ 240 ಲೆವೆಲ್ಸ್ ಇಂದ ಅಟ್ ಪ್ರೆಸೆಂಟ್ ನಾವು ನೋಡೋದಾದ್ರೆ ಅರೌಂಡ್ 110 to 120 rupees ರೇಂಜ್ ಏನಿದೆ ಅದರಲ್ಲಿ ಟ್ರೇಡ್ ಆಗ್ತಾ ಇರೋದ್ರಿಂದ ಈ ಪರ್ಟಿಕ್ಯುಲರ್ ಸ್ಟಾಕ್ ಕೂಡ ಒಂದು ಮೇಜರ್ ಸಪೋರ್ಟ್ ಝೋನ್ ಅಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಹೌದು, 110 rupees ಅನ್ನೋದು ಮೇಜರ್ ಸಪೋರ್ಟ್ ಝೋನ್ ಆಗಿರುತ್ತೆ. ಸೊ ಪ್ರೀವಿಯಸ್ಲಿ ನಾವು ನೋಡೋದಾದ್ರೆ ಇಲ್ಲೊಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಅಂದ್ರೆ ಸ್ಟ್ರಾಂಗ್ ಮೂಮೆಂಟಮ್ ಅನ್ನೋದು ಬೈಯರ್ಸ್ ಕಡೆಯಿಂದ ಬಂದಿದೆ. ಸೊ ಇದೇ 110 rupees ಹತ್ರ ಮತ್ತೆ ಬೈಯರ್ಸ್ ಈ ಲೆವೆಲ್ ಹತ್ರ ಬರುವಂತಹ ಚಾನ್ಸಸ್ ಇದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಈ ಪರ್ಟಿಕ್ಯುಲರ್ ಲೆವೆಲ್ 110 rupees ಏನಿದೆ ಸ್ಟ್ರಾಂಗ್ ಬೈಯರ್ಸ್ ಝೋನ್ ಆಗಿರುತ್ತೆ. ಇನ್ ಕೇಸ್ ಇಲ್ಲೇನಾದ್ರೂ ಬೈಯರ್ಸ್ ಬಂದಿಲ್ಲ ಅಂದ್ರೆ ಮತ್ತೆ ಸ್ಟಾಕ್ ಡೌನ್ ಫಾಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ಅಗೇನ್ ಒಂದಷ್ಟು ಕರೆಕ್ಷನ್ ಕಂಟಿನ್ಯೂಯೇಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇನ್ ಕೇಸ್ 110 ಅನ್ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಸ್ಟ್ರಾಂಗ್ ಬೈಯಿಂಗ್ ಝೋನ್ ಅಥವಾ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ
ಕಾಣಿಸ್ತಾ ಇರೋದು ಅಥವಾ ಬೈಯರ್ಸ್ ಇಂಟ್ರೆಸ್ಟೆಡ್ ಏರಿಯಾ ಅಂತ ಕಾಣಿಸ್ತಾ ಇರೋದು 70 ರುಪೀಸ್ ಹತ್ರ. ಸೊ ಹೋಪ್ 70 ರುಪೀಸ್ ತನಕ ಈ ಸ್ಟಾಕ್ ಬೀಳೋದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸಹ ಇವಾಗಿರುವಂತಹ ಈ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಏನಾದ್ರೂ ಆಗುವಂತಹ ಚಾನ್ಸಸ್ ಇರೋದ್ರಿಂದ ಸೊ ಈ ಪರ್ಟಿಕ್ಯುಲರ್ 110 ಅಥವಾ 100 to 110 ರುಪೀಸ್ ಅನ್ನೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ. ಇಲ್ಲಿಂದ ಏನಾದ್ರೂ ಒಂದಷ್ಟು ಗ್ರೀನ್ ಕ್ಯಾಂಡಲ್ ಫಾರ್ಮೇಶನ್ ಆಯ್ತು, ವಾಲ್ಯೂಮ್ಸ್ ಅನ್ನೋರು ಈ ಪರ್ಟಿಕ್ಯುಲರ್ ಇದರಲ್ಲಿ ಈ ಮಂತ್ ಅಲ್ಲಿ ಬಂದಿದ್ದಾರೆ, ಬೈಯಿಂಗ್ ಕಡೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅಂದ್ರೆ ಮತ್ತೆ ಇಲ್ಲಿಂದ ಸ್ಟಾಕ್ ಅಲ್ಲಿ ಒಂದು ಬೌನ್ಸ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಅಕಾರ್ಡಿಂಗ್ ಟು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಿಫ್ಟಿ ಆಗಿರ್ಲಿ, ಟಾಟಾ ಮೋಟಾರ್ಸ್ ಆಗಿರ್ಲಿ, IRFC ಆಗಿರ್ಲಿ ಒಂದಷ್ಟು ಲೆವೆಲ್ಸ್ ಅನ್ನ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಆ ಲೆವೆಲ್ಸ್ ಅನ್ನ ರೆಸ್ಪೆಕ್ಟ್ ಮಾಡಿ ಬೈಯರ್ಸ್ ಅನ್ನೋರು ಆ ಪರ್ಟಿಕ್ಯುಲರ್ ಲೆವೆಲ್ಸ್ ಹತ್ರ ಏನಾದ್ರೂ ಬಂದ್ರೆ ನಾವು ಬೌನ್ಸ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇನ್ ಕೇಸ್ ನಿಫ್ಟಿ ಏನಾದ್ರೂ ತೀರಾ ವರ್ಸ್ಟ್ ಸಿಚುವೇಶನ್ ಹೋಗಿ ನಿಫ್ಟಿ 20,000ನ ಕೂಡ ಕ್ರಾಸ್ ಮಾಡ್ತು ಅಂದ್ರೆ ಅವಾಗ ಈ ಪರ್ಟಿಕ್ಯುಲರ್ ಸ್ಟಾಕ್ಸ್ ತೀರಾ ಬಾಟಮ್ ಲೈನ್ಗೆ, ತೀರಾ ನಾವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಸಪೋರ್ಟ್ 2ಗೂ ಬರುವಂತಹ ಚಾನ್ಸಸ್ ಇರುತ್ತೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಾದ್ರೂ ಮತ್ತೆ ಒಂದು ಸ್ಟ್ರಾಂಗ್ ಬೌನ್ಸ್ ಬ್ಯಾಕ್ ಏನಾದ್ರೂ ಮಾಡಿದ್ರೆ, ಫೈನಾನ್ಷಿಯಲ್ ಇಯರ್ ರಿಸಲ್ಟ್ಸ್ ಇರ್ಬೋದು, ಕ್ವಾರ್ಟರ್ಲಿ ಇಯರ್ ರಿಸಲ್ಟ್ಸ್ ಇರ್ಬೋದು, ಚೆನ್ನಾಗಿ ಏನಾದ್ರೂ ಕೊಟ್ರೆ ಅದು ನಿಫ್ಟಿಗೆ ಮತ್ತೆ ಬೂಮ್ ಕೊಡುವಂತಹ ಚಾನ್ಸಸ್ ಇರುತ್ತೆ. ಸೊ ಅವಾಗ ಮತ್ತೆ ಇದೇ ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ ನಿಫ್ಟಿ ಕೂಡ ಮೇಲೆ ಹೋಗುತ್ತೆ, ಈ ಸ್ಟಾಕ್ಸ್ ಕೂಡ ಒಂದಷ್ಟು ಲೆವೆಲ್ಸ್ ಅನ್ನ ರೆಸ್ಪೆಕ್ಟ್ ಕೊಟ್ಟು ಮೇಲೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ನಿಮ್ಗೇನ್ ಅನ್ಸುತ್ತೆ ನಿಫ್ಟಿ, IRFC, ಟಾಟಾ ಮೋಟಾರ್ಸ್ ಎಲ್ಲಿವರೆಗೂ ಬೀಳುವಂತಹ ಚಾನ್ಸಸ್ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಆನ್ ಟೈಮ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ. ಜೈ ಕರ್ನಾಟಕ. Investments in securities markets are subject to market risks. Read all the related documents carefully before investing.